ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಧುನಿಕತೆ ಭರಾಟೆಯಲ್ಲಿ ಪರಿಸರಕ್ಕೆ ಮಾರಕ ಆಗುವಂಥ ಒಂದು ಬ್ಯಾಗ್ಗಳನ್ನು ಯೂಸ್ ಮಾಡೋದು ಬಿಟ್ಟು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದಾರೆ ಜನ. ಇದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥ ಆತಂಕ ಶುರುವಾಗಿ ಹೋಗಿದೆ. ಬಟ್ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಯಾದಗಿರಿ ನಗರಸಭೆ ಅಧಿಕಾರಿಗಳು ಸಂಕಲ್ಪ ಮಾಡಿದ್ದಾರಂತೆ. ಖಡಕ್ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಆ ಕ್ರಮ ಯಾವುದು? ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಐ ತಂತ್ರಜ್ಞಾನ ಯುಗದಲ್ಲಿ ಪರಿಸರ ಆರೋಗ್ಯಕ್ಕೆ ಮಾರಕವಾಗುತ್ತಿರುವ ಪ್ಲಾಸ್ಟಿಕ್ ಬಳಕೆ ದಿನೇ ದಿನೇ ಹೆಚ್ಚಾಗಿದೆ. ಪ್ಲಾಸ್ಟಿಕ್ ಇಲ್ಲದಿದ್ರೆ ಬದುಕು ಇಲ್ಲವೆಂಬಂತೆ ಜನರ ಮನಸ್ಥಿತಿಯಾಗಿದೆ. ಯಾವುದೇ ಹೋಟೆಲ್, ಟೀ ಶಾಪ್ ಸೇರಿ ಎಲ್ಲೆಡೆ ಈಗ ಪ್ಲಾಸ್ಟಿಕ್ ಲೆಗ್ಗೆ ಇಟ್ಟಿದೆ. ಪ್ಲಾಸ್ಟಿಕ್ ನಿಷೇಧವಾಗಿ 40 ವರ್ಷ ಕಳೆದರೂ ಇನ್ನೂ ಪ್ಲಾಸ್ಟಿಕ್ ಮುಕ್ತ ಮಾಡಲು ಆಗಿಲ್ಲ. ಬಟ್ಟೆ ಬ್ಯಾಗ್, ಮಡಿಕೆ, ಗ್ಲಾಸ್ ಹಾಗೂ ಇನ್ನಿತರ ಪರಿಸರಕ್ಕೆ ಪೂರಕವಾದ ವಸ್ತುಗಳಿಂದ ತಯಾರಾದ ಬ್ಯಾಗ್, ಗ್ಲಾಸ್, ಪ್ಲೇಟ್ ಬಳಕೆ ಮಾಡದೆ ಜನರು ಆರೋಗ್ಯಕ್ಕೆ ಕಂಟಕವಾಗುವ ಪ್ಲಾಸ್ಟಿಕ್ ಬ್ಯಾಗ್, ಪ್ಲೇಟ್, ಗ್ಲಾಸ್, ಟೇಬಲ್ ಹಾಗೂ ಇನ್ನಿತರ ವಸ್ತುಗಳನ್ನು ಬಳಕೆ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಯಾದಗಿರಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಲು ನಗರಸಭೆಯು ಸಂಕಲ್ಪ ಮಾಡಿದೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯಲು ಸರ್ಕಾರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಏಕಬಳಕೆಯ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಆದ್ದರಿಂದ ನಾವು ನಮ್ಮ ನಗರಸಭೆ ವತಿಯಿಂದ ಈಗಾಗಲೇ ಸಾಕಷ್ಟು ಸರಿತಿ ಯಾದಗಿರಿ ನಗರದ ಎಲ್ಲ ಉದ್ಯಮಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ ಮತ್ತು ಅರಿವು ಮೂಡಿಸಿದ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಯಾದಗಿರಿ ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ನೇತೃತ್ವದಲ್ಲಿ ನಗರದ ಹಲವು ಕಡೆ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ರು. ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಜಾಗೃತಿ ಮೂಡಿಸಲಾಗಿದೆ. ಪ್ಲಾಸ್ಟಿಕ್ ಮಾರಾಟ ಮಾಡುವ, ಪ್ಲಾಸ್ಟಿಕ್ ಬಳಕೆ ಮಾಡುವ ಅಂಗಡಿ ಮೇಲೆ ದಾಳಿ ಮಾಡಿ ದಂಡ ಹಾಕಲಾಗಿದೆ. ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಮನೆಯಿಂದ ಬ್ಯಾಗ್ ತಗೊಂಡು ಹೋಗಬೇಕು. ಯಾವುದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಯಾರು ಯೂಸ್ ಮಾಡಬಾರ್ದು. ಹೋಟೆಲ್ಸ್ ಆಗಿರ್ಬೋದು, ಖಾನಾವಳಿ ಆಗಿರ್ಬೋದು, ಅದಕ್ಕೆ ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಬೇಕರಿಗಳಾಗಿರ್ಬೋದು, ಕಿರಾಣಿ ಅಂಗಡಿಗಳಾಗಿರ್ಬೋದು. ಸೊ ತಾವು ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ ಕೇಸ್ ತಾವು ಇವೆಲ್ಲನೂ ಹೇಳಿದ ಮೇಲೆ ತಾವು ಮಾಡಿದರೆ ನಾವು ತಮ್ಮ ಮೇಲೆ ಪೆನಾಲ್ಟಿ ಇಂಪೋಸ್ ಮಾಡ್ತೀವಿ, ತಮ್ಮ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀವಿ. ತಮ್ಮದೇನು ಟ್ರೇಡ್ ಲೈಸೆನ್ಸ್ ಇದೆ ಅದನ್ನು ನಾವು ಕ್ಯಾನ್ಸಲ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಪ್ಲಾಸ್ಟಿಕ್ ಮಾರಾಟ, ಬಳಕೆ ಮಾಡಿದರೆ ಅಂಗಡಿ ಜಪ್ತಿ ಮಾಡುವ ಬಗ್ಗೆ ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಎಚ್ಚರಿಕೆ ನೀಡಿದ್ದಾರೆ. ಜನರು ಪ್ಲಾಸ್ಟಿಕ್ ಬಳಕೆ ಮಾಡದೆ ಬಟ್ಟೆ, ಬ್ಯಾಗ್ ಬಳಕೆ ಮಾಡಬೇಕಿದೆ. ಪರಿಸರಕ್ಕೆ ಪೂರಕವಾದ ವಸ್ತುಗಳನ್ನು ಬಳಕೆ ಮಾಡಿ ಪರಿಸರ ಕಾಪಾಡಬೇಕಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್,